ಯಾರ ನೀನು? ನಮಸ್ಕಾರ. ಏನ್ ಮಾಡ್ತಿದ್ಯಾ ಮಚ್ಚ? ಏನಿಲ್ಲ ಮಚ್ಚ, ಸ್ವಲ್ಪ ನೋಟ್ಸ್ ರೆಡಿ ಮಾಡ್ತಿದ್ದೆ. ಮಚ್ಚ, ನಾನು ಹಿಂಗೆ ನಮ್ಮ ಹುಡುಗಿ ಜೊತೆ ಹೊರಗಡೆ ಹೊರಟಿದೀನಿ. ಆಗ ನಮ್ಮ ಅಪ್ಪ ಏನಾದ್ರು ಫೋನ್ ಮಾಡಿದ್ರೆ ಸ್ವಲ್ಪ ಮ್ಯಾನೇಜ್ ಮಾಡ್ಬಿಡು. ಮಚ್ಚ, ನನ್ ಮೇಲೆ ಎತ್ತಾಕ್ಬಿಟ್ರೆ ಏನ್ ಮಚ್ಚ ಇದು? ಮಚ್ಚ ಸ್ವಲ್ಪ ಮ್ಯಾನೇಜ್ ಮಾಡ್ ಮಚ್ಚ. ಆಯ್ತು ಮಚ್ಚ, ಹೋಗ್ ಮಚ್ಚ. ಫ್ರೆಂಡ್ಶಿಪ್ ಏನೋ ದೊಡ್ಡದೇನಿಲ್ಲ. ಬಾಯ್ ಮಚ್ಚ, ಬರ್ತೀನಿ. ಓಕೆ, ಹುಷಾರ್ ಮಚ್ಚ. ಹಾ ಮಚ್ಚ. A few minutes later. ಹಲೋ ಯಶಸ್ಸಿದೆನಪ್ಪ? ಅಂಕಲ್, ಇಲ್ಲ ಅಂಕಲ್, ಅವನೆಲ್ಲೋ ಹೊರಗಡೆ ಹೋಗಿದ್ದಾನ. ಹೌದಾ? ಗ್ರೂಪ್ ಸ್ಟಡಿ ಅಂತ ನಿಮ್ ಮನೆಗೆ ಬಂದಿದ್ದ ಅವನು. ಹೌದಾ ಅಂಕಲ್? ಇಲ್ಲ ಅಂಕಲ್, ಅವನೆಲ್ಲ ಹೊರಗಡೆ ಹೋದ. ಎಲ್ಲೋಗಿದಾನಂತ ಸ್ವಲ್ಪ ಹೇಳ್ತೀವನಪ್ಪ? ಅಂಕಲ್, ಅದೇ ಅವ್ರ ಹುಡುಗಿ ಜೊತೆಗೆ ಏನೋ ಲಂಚಿಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ದ. ಮೋಸ್ಟ್ಲಿ ಅಲ್ಲಿಗೆ ಹೋಗಿರ್ಬೋದು ಅಂಕಲ್. ಓ, ಬಡ್ಡಿ ಮಗ, ಅದಕ್ಕೆ ಸ್ಕೆಚ್ ಹಾಕ್ಬಂದೇನ್? ಅದಕ್ಕೆ ಹೊರಗಡೆ ಹೋಗಿರೋದು ಗಾಡಿ ತಾಂಡ್. ಇಲ್ಲ ಅಂಕಲ್, ಇಲ್ಲ ಅಂಕಲ್, ಗೊತ್ತಿಲ್ಲ. ಮೋಸ್ಟ್ಲಿ ಅಲ್ಲಿಗೆ ಹೋಗಿರ್ಬೋದು ಅಂತ ಅನ್ಕೊಂಡೆ. ಮನೆ ಬಂದಾಗ ಮಾಡ್ತೀನಿ ತಡಿ ಅವನಿಗೆ. ಹೌದಾ ಅಂಕಲ್? ಅಂಕಲ್ ಹಂಗೆ ನನ್ ಹೊಡೆದ್ ಬಿಡ್ರಿ ಅಂಕಲ್. ನಂದು ಹಾಕ್ತೀನಿ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹಾಕ್ತೀನಿ. ಹಾ, ಸರಿ ಆಯ್ತಪ್ಪ. A few moments later. ಮಗ ಎಲ್ಲಿ ಬಂತು ಕೆಲ್ಸ? ಎಂಡಿಂಗ್ ಸ್ಟೇಜ್ ಅಲ್ಲಿ ಐತ್ ಮಗ. ಎಂಡಿಂಗ್ ಹಿಂಗ್ ನೋಟ್ಸ್ ರೆಡಿ ಮಾಡ್ತಾ ಇದ್ದೀನಿ. ಮತ್ತೆ ನೀವು ಅಪ್ಪಾಜಿ ಫೋನ್ ಮಾಡಿದ್ರು. ಏನಂತ ಮಚ್ಚ? ಅದೇ ಎಲ್ಲೋಗಿದ್ದೀನಪ್ಪ, ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ್ರು. ಅದಕ್ಕೆ ನಾನು ಯಾರ ಅದೇ ಅವ್ರ ಹುಡುಗಿ ಜೊತೆ ಎಲ್ಲೋ ಲಂಚ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ದೆ. ಮಗ ಹೇಳ್ಬಿಡ ಅಂತ ಹೇಳೋಗಿದ್ನಲ್ಲೋ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಮಜಾ ಮತ್ತೆ, ಸಾರಿ ಮತ್ತೆ ಮರ್ತು ಬಿಟ್ಟೆ. ಯಾರ ನೀನು? ಮಜಾ ಹೋಗ್ಬೇಡ ಮತ್ತೆ. ಮಜಾ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.